ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಕೋಟೆ ಅನ್ನುವಂಥ ಒಂದು ಭಾಗಕ್ಕೆ ಬಂದಿದ್ದೀನಿ. ಈ ಒಂದು ಕೋಟೆ ಅನ್ನುವಂಥ ಒಂದು ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ತುಂಗಭದ್ರಾ ನದಿಗೆ ಅಂಟಿಕೊಂಡಂತೆ ಮನೆಗಳು ಕೂಡ ಇರುವಂಥದ್ದು. ವರ್ಷದಲ್ಲಿ 2 ತಿಂಗಳುಗಳ ಕಾಲ ಇವರೆಲ್ಲರೂ ಕೂಡ ಅಷ್ಟೇ ನರಕ ದರ್ಶನವನ್ನು ಮಾಡ್ತಿರುವಂಥದ್ದು. ಯಾಕಂದರೆ ತುಂಗಭದ್ರಾ ಡ್ಯಾಮ್ನಿಂದ ನೀರನ್ನು ಬಿಟ್ಟರೆ ಸಾಕು, ಈ 100 ಮನೆಯವರು ಕೂಡ ಅಷ್ಟೇ ಮನೆಗಳನ್ನು ಖಾಲಿ ಮಾಡಬೇಕಾದಂಥ ಸ್ಥಿತಿ ಎದುರಾಗಿರುವಂಥದ್ದು. ಹಾಗಾದರೆ ವರ್ಷದಲ್ಲಿ 2 ತಿಂಗಳ ಕಾಲ ಏನೆಲ್ಲ ಸಮಸ್ಯೆಗಳನ್ನು ಪಡ್ತಾ ಇದ್ದಾರೆ ಈ ಒಂದು ಕೋಟೆ ಭಾಗದ ಜನ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಗ್ರಾಮಸ್ಥರಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಅಣ್ಣ ಹೇಳಿ, ವರ್ಷದಲ್ಲಿ 2 ತಿಂಗಳು ನೀವೆಲ್ಲರೂ ಕೂಡ ಅಷ್ಟೇ ಮನೆ ಮಠ ಎಲ್ಲವೂ ಕೂಡ ಖಾಲಿ ಮಾಡ್ಬೇಕಂತಲ್ಲ, ಏನಾಗ್ತಿದೆ ಅಂತ? ಇಲ್ರಿ, ಒಳ್ಳೆ ಬಂದಾಗ ತೊಡಗಿ ಬರ್ತೀವಿ, ಆಮೇಲೆ ಮತ್ತೆ ಬಂದು ಇಲ್ಲಿ ಸಿಗ್ಕಂತೀವಿ. ಒಳ್ಳೆ ಹೇಳ್ತದ ಅಷ್ಟೇ. ಈಗ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅದನ್ನ ವರ್ಷದಲ್ಲಿ ಒಂದೇ ಸಲ ಓಪನ್ ಮಾಡ್ತಾರೆ ಅಥವಾ ಅವಾಗ ಓಪನ್ ಮಾಡ್ತಿರ್ತಾರೆ, ಹೇಗೆ ಅಂತ? ನೀರಿಗೆ ಹೆಚ್ಚಾದಾಗೆಲ್ಲ ಬಿಡ್ತಾರೆ, ನೀರಿಗೆ ಹೆಚ್ಚಿ ಯಾವಾಗ ಅಂತ ಬಿಡ್ತಾರೆ. ಹೌದು. ಅವಾಗ ಮತ್ತೆ ಎಲ್ಲ ಬೇರೆ ಕಡೆ ಗಂಜಿ ಕೇಂದ್ರ ಮಾಡಿರ್ತಾರೆ. ಅವ್ರು ನಾವು ಹೋದ್ರೆ ಕೂಡ ನಮಗೆ ಊಟ ಕರೆಯಲ್ಲ ಅಷ್ಟೇ, ಮತ್ತೇನು. ಅಣ್ಣ ಹೇಳಿ, ಈಗ ಅವ್ರು ಹೇಳ್ತಾ ಇದ್ರು, ಅಲ್ಲ ನೀವು ಮಾತಾಡಿ. ಈಗ ನೀವು ಕೂಡ ಇಲ್ಲಿರೋ ಅಂಥದ್ದು, ನೀವು ಕೂಡ ಏನು ಸಮಸ್ಯೆಗಳಾಗ್ತಿದೆ ಅಂತಂದ್ರೆ ಕಣ್ಣಾರೆ ನೋಡ್ತಿರೋಂಥ. ವರ್ಷ ಒಳಗೆ ನೀರು ಬಂದಾಗ ಇಲ್ಲಿ ಇದ್ದಿದ್ದು ಮನೆಗಳೆಲ್ಲರೂ ಖಾಲಿ ಮಾಡಬೇಕು. ವರ್ಷ ಇದೇ ಸಮಸ್ಯೆ. ಮೊದಲು ಅದು ಬ್ರಿಡ್ಜಿನಾದರೂ ಎತ್ತರ ಮಾಡಬೇಕು, ಹೋಗ ಬರೋ ಸಂಪರ್ಕ ಕೂಡ ಆಗೋದಿಲ್ಲ. ಅದು ಮಾಡ್ತೀನಿ ಅಂತಾರ, ಇನ್ನವರೆಗೆ ಮಾಡಲಾರು. ಆ ವರ್ಷ ಅದು 10 ವರ್ಷದಾಗ ಆ MLA ಆದರು, ಈ 10 ವರ್ಷದಾಗ ಈ MLA. ಬರೀ ಹೇಳಿಕೆ ಮಾತೇ ಅದು, ಮಾಡೋದು ಏನೇನಿಲ್ಲ. ನೋಟ್ ಕೇಳಕ್ ಬಂದಾಗ ನಾನು ಮಾಡ್ಬಿಡ್ತೀನಿ, ನಾನು ಗೆದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಥವೇ ಬರೀ ಫೇಕ್ ನ್ಯೂಸೇ ಎಲ್ಲ MLAಗಳ್ದೇ ಇರೋದೇ ಇಷ್ಟೇ ಆಗ್ಬಿಡುತ್ತೆ. ಬರೀ ಫೇಕ್ ನ್ಯೂಸ್. ಯಾರು ಅಭಿವೃದ್ಧಿ ಮಾಡಲ್ಲ, ಯಾರು ಮಾಡೋದಿಲ್ಲ. ಈಗ ಯಜಮಾನ್ರೆ ಎಲ್ಲ ಮಾತಾಡ್ತೀನಿ ಸರ್. ಈಗ ಏನು ಮಾಡಿದ್ರೆ ಅಟ್ಲೀಸ್ಟ್ ಈ ಮನೆಗಳವರು ಖಾಲಿ ಮಾಡ್ದಂತ ಆಗುತ್ತೆ ಅಂತ, ನೀವು ಏನು ಸಮಸ್ಯೆ ಪರಿಹಾರ ಏನು? ಖಾಲಿ ಮಾಡೋಕ್ಕಾಗಲ್ಲ ಬಿಡಿ ಸರ್, ಎಲ್ಲ ಬದುಕು ಬಾಳಿ ಗದ್ದೆ ಅವೆಲ್ಲ ಅದಾವೆ, ಹೆಂಗೆ ಮಾಡೋಕ್ಕಾಗತ್ತೆ? ಅವ್ರು ಬೇರೆ ಕಡೆ ಹೋದ್ರೆ ಅವ್ರಿಗೆ ಅನುಕೂಲ ಆಗಲ್ಲ. ಈಗ ಶಾಶ್ವತವಾಗಿ ಪರಿಹಾರ ಅಂತಂದ್ರೆ ಏನು ಮಾಡಬೇಕಾಗುತ್ತೆ ಸರ್? ಇದಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಅಲಾಟ್ಮೆಂಟ್ ಜಾಗಗಳು ಕೊಟ್ಟು ಶಾಶ್ವತ ಪರಿಹಾರ ಕೊಡಬೇಕಾಗಿ ಗೌರ್ಮೆಂಟ್ ಕೇಳುತ್ತೆ. ಈಗ ಎಷ್ಟು ಮನೆಗಳಿದಾವೆ ಇಲ್ಲಿ? 100 ಮನೆ ಇದಾವೆ. 100 ಮನೆ ಇದೆ. ಈಗ ಯಾವ ತಿಂಗಳಲ್ಲಿ ಡ್ಯಾಮ್ ಓಪನ್ ಮಾಡೋದು? ಜುಲೈ ಆಗಸ್ಟ್. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಓಪನ್ ಆಗುತ್ತೆ. ಈಗ ಎಲ್ಲ ಮಲೆನಾಡು ಭಾಗದಲ್ಲಿರುವಂಥ ನೀರೆಲ್ಲ ತುಂಗಭದ್ರಾ ನದಿಗೆ ಬರುತ್ತೆ. ಡ್ಯಾಮ್ ಓಪನ್ ಮಾಡಿದಾಗ ಈ 100 ಮನೆಗಳಿಗೂ ನೀರು ಬಂದ್ಬಿಡುತ್ತೆ. ನೀರು ಬರುತ್ತೆ, 100 ಮನೆಗಳಿಗೂ ನೀರು ಬರುತ್ತೆ. ಮತ್ತೆ ಈ ರೋಡ್ ಅಸ್ತವ್ಯಸ್ತ ಆಗುತ್ತೆ. ಹುಡುಗರು ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಎಲ್ಲ ತೊಂದರೆ ಆಗ್ತದೆ. ಏನೋ ಹೊಳೆ ಬಂದಾಗ ಒಂದೇ ಮಾತಾಡ್ತಾರ, ಹೋಗ್ತಾರೆ ಅಷ್ಟೇ, ಮುಂದೆ ಏನು ಮಾಡಲ್ಲ ಕೆಲಸ. ಈಗ ಈ ಬ್ರಿಡ್ಜ್ ರೋಡ್ ಇದೆಯಲ್ಲ, ಎಲ್ಲೆಲ್ಲಿ ಹೋಗುತ್ತಾ ರೋಡು? ಗಂಗಾವತಿ, ಕೊಪ್ಪಳ, ರಾಯಚೂರು, ಸಿಂಧನೂರು ಇವೆಲ್ಲ ಹೋಗುತ್ತೆ. ಎಷ್ಟು ತಿಂಗಳ ರೋಡ್? 2 ತಿಂಗಳು ರೋಡ್ ಬ್ಲಾಕ್ ಆಗುತ್ತೆ. ಟೈಮ್ ಹೇಳೋಕ್ಕಾಗಲ್ಲ. 2 ತಿಂಗಳು ಬ್ಲಾಕ್ ಆಗುತ್ತೆ. 2 ವಾರ ಹೋಗುತ್ತೆ, 1 ತಿಂಗಳು ಹೋಗ್ಬಿಡುತ್ತೆ. ಆದ್ರೂ ಒಂದು 8 ದಿನದಾಗ ಹೋಗ್ಬಿಡ್ತೈತೆ ಒಮ್ಮೆ. ಸರ್, ಈಗ ಇವ್ರು ಹೇಳ್ತಾ ಇದ್ರು ಸರ್, ಒಂದು 2 ತಿಂಗಳು ಕಂಪ್ಲೀಟಾಗಿ ನಾವೆಲ್ಲ ಖಾಲಿ ಮಾಡಬೇಕು, ಗಂಜಿ ಕೇಂದ್ರಗಳು ಮಾಡಿರ್ತಾರಂತೆ. ಈ ಮನೆಯಲ್ಲಿ ಪಾಪ ಕಷ್ಟ ಬಿದ್ದು ಜೀವನ ಮಾಡಿಕೊಂಡು ಒಂದು ಟಿವಿನೋ, ಫ್ರಿಜ್ಜೋ, ವಾಷಿಂಗ್ ಮಿಷಿನ್ನೋ, ಸೋಫಾನ ಏನೋ ತಗೊಂಡಿರ್ತಾರಲ್ಲ, ಅವೆಲ್ಲ ಓದ್ ಕೊಚ್ಕೊಂಡು ಹೋದಂಗೆನಾ? ಎಲ್ಲ ಕೊಚ್ಕೊಂಡು ಹೋದಂಗೆ ಸರ್. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಒಂದು ಜಿಲ್ಲಾ ಹೊಸಪೇಟೆ ಬಳ್ಳಾರಿ ದೂರಲಿಂದ ನಮಗೆ ಹತ್ತಿರ ಇರ್ತಕ್ಕಂಥದ್ದು ಗಂಗಾವತಿ. ನಮಗೆ ಮೇನು ಕಾಲೇಜ್ ಮಾತ್ರ ಗಂಗಾವತಿಯಲ್ಲಿ ಹತ್ತಿರ ಇರೋದಕ್ಕೋಸ್ಕರ ನಮಗೆ ಸ್ಟೂಡೆಂಟ್ ಹೈಯರ್ ಎಜುಕೇಷನ್ ಮಾಡೋದ್ರಿಂದ
ಭಾರಿ ತೊಂದರೆ ಆಗ್ತಿದೆ ಸರ್ ಇಲ್ಲಿ. ಯಾಕಪ್ಪ ಅಂತಂತ ಹೇಳಿದ್ರೆ ಇವಾಗ ನಮಗೆ ಹಾಸ್ಪಿಟ್ಲ್ ಇರ್ಬೋದು, ಕಾಲೇಜ್ ಇರ್ಬೋದು, ನಾವು ಎಲ್ಲ ಕಂಪ್ಲಿ ಭಾಗ ಇರ್ತಕ್ಕಂಥ ಅತಿ ಹೆಚ್ಚು ಜನ ಗಂಗೋತ್ರಿಗೆ ಹೋಗ್ತೀವಿ ಸರ್. ನಾವಿವಾಗ ಎರೆ ಹಾಸ್ಪಿಟ್ಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅದರಿಂದ ನಮಗೆ ಇದು ಭಾಳ ತೊಂದರೆ ಆಗ್ತತೆ. ಯಾವಾಗಲೂ ಹೊಳೆ ಬಂದಾಗ ಮತ್ತೆ ನೀರು ನಿಂತಾಗ ಕೂಡ ನಾವು ಸಂಘ ಸಂಸ್ಥರು ಬಂದು ಹೋರಾಟ ಮಾಡಬೇಕು, ಬಿಡ್ಸೋಕ್ಕಾಗಲಿ, ಮತ್ತು ಆಮೇಲೆ ಕಾಲೇಜ್ ಸ್ಟೂಡೆಂಟ್ಗಳಿಗಾಗಲಿ. ಅದಕ್ಕಿಂತ ಇನ್ನೂ ಮುಂದವ್ರದ್ದು ಏನು ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಏನು ಸಮಸ್ಯೆಪ್ಪ ಅಂತಂದ್ರೆ ಅವಾಗ ಬಂದಾಗ ಯಾವ ಅಧಿಕಾರಿಗಳು ಬರಲ್ಲ. ಆಮೇಲೆ ಮೊನ್ನೆ ಗಂಜಿ ಕೇಂದ್ರ ಮಾಡ್ಯಾರ, ಅಲ್ಲಿ ಜೋಕಾಲಿ ಅಂತ ಐತೆ ಬರ್ತ ಸರ್. ಅಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಮುಕ್ಕಣ್ ಸಾಲ ಮಾಡ್ಯಾರ ಸರ್. ಇಲ್ಲಿ ನಮ್ದು ಗೌರ್ಮೆಂಟ್ ಸ್ಕೂಲ್ ಐತೆ ಸರ್. ಇಲ್ಲಿ ಮಾಡಿದ್ರೆ ನಾವು ಜನ ಎಲ್ಲ ಹೋಗಿ ಅಲ್ಲಿ ಊಟ ಮಾಡ್ಬೋದು. ಅಲ್ಲಿ ಗಂಜಿ ಕೇಂದ್ರ ಆಗಿದ್ರೆ ಇವಾಗ ವಯಸ್ಸಿನವರು ನಮ್ಮಂತ ಯುವಕರು ಹೋಗಿ ಬರ್ತೀವಿ ಸರ್. ಯಜಮಾನ್ರು ಇವಾಗ ನಮ್ದೇ ಹಿಡ್ಕೊಂಡು ನಾವೇ ತಂದೆ ತಾಯಿ ನೋಡೋಕ್ಕಲ್ಲ ಸರ್. ಆ ನಂತರ ಇವಾಗ ಯಾರು ಕರ್ಕೊಂಡು ಹೋಗ್ತಾರ, ಅವ್ರ ಮೊಮ್ಮಕ್ಳು ಯಾರು ಕರ್ಕೊಂಡು ಹೋಗ್ತಾರ, ಅವ್ರ ಯಜಮಾನ್ರು ಯಾರು ಕರ್ಕೊಂಡು ಹೋಗ್ತಾರ. ಯಾವಾಗೇ ಬಂದರೂ ಕೂಡ ಗಂಜಿ ಕೇಂದ್ರ ಕೂಡ ಬರೋ ದೂರದಲ್ಲಿ ಮಾಡ್ತಾರೆ ಹೊರತು ಇಲ್ಲಿ ಸ್ಕೂಲಾಗ ಯಾವಾಗ ವ್ಯವಸ್ಥೆ ಮಾಡಂಗಿಲ್ಲ. ಆ ಟೈಮ್ನಾಗ ಬಂದಾಗ ಇಲ್ಲಿ ಕರೆಂಟ್ ವ್ಯವಸ್ಥೆ ಎಲ್ಲ ಸಮಸ್ಯೆ ಎದುರಾಗ್ತಾವೆ ಸರ್. ನಮಗೆ ಪ್ರತಿಯೊಂದಕ್ಕೂ ನಮಗೆ ಎದುರಾಗ್ತಾವೆ ಸರ್. ಬರ್ತಾರ ಹೋಗ್ತಾರ ಅಷ್ಟೇ, ವಿಸಿಟ್ ಕೊಟ್ಟು ಹೋಗ್ತಾರ. ನಮಗಂತ ಪರಿಹಾರ ಕೊಡಿಸೇ ಇಲ್ಲ ಇವತ್ತಿಗೆ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಒಂದು ವರ್ಷದಲ್ಲಿ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕಂಪ್ಲೀಟಾಗಿ ಬ್ರಿಡ್ಜ್ ಮೇಲೆ ನೀರು ಹೋಗ್ತಾ ಇರುತ್ತೆ, ಮನೆಗಳು ನೀರು ಬಂದಿರುತ್ತೆ, ಒಂದಷ್ಟು ಜನ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರ್ತಾರೆ ಅಂತ. ಈಗ ನೀವು ಮುಂದೆ ಏನಾದರೂ ಗಂಗಾವತಿನೋ ಕೊಪ್ಪಳನೋ ಬೆಳಗಾವಿಗೆ ಹೋಗ್ಬೇಕಂದ್ರೆ ಇದು ಮೇನ್ ರೋಡ್ ಅಂತ ಹೇಳಿದ್ರಿ. ಮತ್ತೆ ಇಲ್ಲಿಂದ 2 ಕಿಲೋಮೀಟರ್ 40 ಕಿಲೋಮೀಟರ್ ಸುತ್ಕೊಂಡು ಬರಬೇಕು. ಇದೆ ಇಲ್ಲಿಂದ ನಾವು ಗಂಗಾವತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬ್ರಿಡ್ಜಿ ಬಂದಾದಾಗ 25 ಕಿಲೋಮೀಟರ್ ಸುತ್ತರ್ಕೊಂಡು ಹೋಗ್ಬೇಕು. ಇಲ್ಲಿಂದ 10 ಕಿಲೋಮೀಟರ್. ಅದು ಒಂದು. ಈ ಕಂಪ್ಲಿ ಕೋಟೆ ಅನ್ನೋದು ವಿಜಯನಗರ ಸಾಮ್ರಾಜ್ಯಕ್ಕೆ ಪೂರ್ವವಾಗಿ ಇದೇ ವಿಜಯನಗರ ಸಾಮ್ರಾಜ್ಯ ಕಂಪ್ಲಿ ರಾಯನ ಕೋಟೆ. ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ರಾಜಕಾರಣಿಗಳು ಅವರವರ ಲಾಭಕ್ಕಾಗಿ ರಾಮ್ಲು ಅವರು ಬಂದರು. ನಾವು ನಮ್ಮ ಇವರ ಗಣೇಶ್ ಅವರು ನಾನು ಬ್ರಿಡ್ಜಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿನಿ ಅಂದರು. ಸ್ಯಾಂಕ್ಷನು ಇಲ್ಲ, ಏನೂ ಇಲ್ಲ, ಸುಳ್ಳು. ರಾಮ್ಲು ಅವ್ರು ಬಂದರು, ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ ಅಂತ ಪೂಜೆ ಮಾಡಿ ಹೋದರು. ಕಾಣಿನೇ ಆಗಿಬಿಟ್ರೆ ರಾಮ್ಲು ಎಲ್ಲಿ ಹೋಗಿದ್ದಾರ ಗೊತ್ತಿಲ್ಲ. ಅರ್ಥ ಆಯ್ತಾ? ಇದು ಒಂದು. ಇವರಿಗೆ ಪರಿಹಾರ, ಶಾಶ್ವತ ಪರಿಹಾರ ಆಗಬೇಕಾದ್ರೆ ರಾಜಕಾರಣಿಗಳು ಫಾರೆಸ್ಟ್ ಲ್ಯಾಂಡು, ಗೌರ್ಮೆಂಟ್ ಲ್ಯಾಂಡು ಕೊಳ್ಳೆ ಹೊಡೆಯೋದು ಬಿಟ್ಟು ಈ ಬಡವರು 100 ಮನೆಗಳು 80ರಿಂದ 100 ಕುಟುಂಬಕ್ಕೆ ಎಲ್ಲೇನೇ ಆಗಲಿ ಗೌರ್ಮೆಂಟ್ ಜಾಗ ಜಗ್ಗಿದೆ, ಅವರೇ ಕೊಳ್ಳೆ ಹೊಡಿತಾ ಇದ್ದಾರೆ. ಅಲ್ಲಿ ಶಾಶ್ವತ ಪರ್ಯಾಯ ಮಾಡಿಕೊಡ್ಬೇಕು. ಅದು ಒಂದು. ಇವರು ರಾಜಕಾರಣಿಗಳು ಏನು ಮಾಡ್ತಾರೆ ಗೊತ್ತಾ, ಅವರವ್ರ ಚಮಚಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಕಲಪೆ ಕಾಮಗಾರಿ. ಇವಾಗ ರೋಡ್ಗಳು ನೋಡ್ರಿ ಹೋಗ್ರಿ, ಎಲ್ಲ ಕಲಪೆ ಕಾಮಗಾರಿ. ಇದು ಮಿನಿ ವಿಧಾನಸೌಧ ಒಂದು ಕೆರೆ, ಮಿನಿ ವಿಧಾನಸೌಧ ಅಲ್ಲ, ಅದು ಕೆರೆ. ಅದು ಮಳೆ ಬಂದಾಗ ತುಂಬ ಕೆರೆನೇ. ಈಗ ಹೋಗಿ ನೋಡ್ರಿ ಆಪ್ ಹೆಂಗಿದೆ. ಇದೇ ಮಿನಿ ವಿಧಾನಸೌಧ ಅಗ್ರಿಬೊಮ್ಮನಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಅಗ್ರಿಬೊಮ್ಮನಲ್ಲಿ ನೋಡ್ಬರ್ರಿ, ಇಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡ್ರಿ. ಎಲ್ಲ ಅಧಿಕಾರಿಗಳು ಲಂಚಕ್ಕಾಗಿ ಆಸೆಪಟ್ಟು ರಾಜಕಾರಣಿಗಳ ಸಂಶಯಗಳು ಕಾಂಟ್ರಾಕ್ಟ್ ಮಾಡೋದ್ರಾಗ ನಮ್ಮ ರೈತರಿಗೆ ಮತ್ತು ನಮ್ಮ ಜನಕ್ಕೆ ಏನೂ ಉದ್ಧಾರ ಮಾಡೋಕೆ ಆಗ್ತಾ ಇಲ್ಲ ಸರ್. ಬನ್ನಿ. ಅಲ್ಲ ಇನ್ನೊಂದು ಇವ್ರು ಒಂದು ಮಾತು ಹೇಳ್ತಾ ಇದ್ರು ಸರ್, ಯಾರೇ ಎಲೆಕ್ಷನ್ ನಿಂತರು, ಅಲ್ಲ ನೀವು ಬನ್ನಿ, ಯಾರೇ ಎಲೆಕ್ಷನ್ ನಿಂತ್ರು ಇದನ್ನ ಬೆನಿಫಿಟ್ ಮಾಡ್ಕೊತಾರೆ, ಪ್ಲಸ್ ಪಾಯಿಂಟ್ ಮಾಡ್ಕೊತಾರೆ. ನಾನು ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ, ನಾನು ಓಟ್ ಹಾಕಿ ಗೆಲ್ಸಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸರ್ ಏನಿಲ್ಲ ಸರ್, ಈ ಬ್ರಿಡ್ಜಿಂದ ಏನು ತೊಂದರೆ ಇದೆ ಅಂದರೆ, ಇದು ಬ್ರಿಡ್ಜಿಗೆ 2 ಜಿಲ್ಲೆ ಸಂಬಂಧಪಡ್ತವೆ ಸರ್. ಹಂಗಾಗಿ ಅವರವರು ಸರಿಯಾಗಿ ಅಡ್ಜಸ್ಟ್ ಆಗಲೇದೆ ಈ ಬ್ರಿಡ್ಜು ಕಾಮಗಾರಿ ಚಾಲುವಾಗೋದು ನಿಂತಿರುತ್ತೆ ಸರ್. ಅಷ್ಟು ಬಿಟ್ಟರೆ ಏನಿಲ್ಲ. ಏನಂದರೆ ಜನರಿಗೆ ಭಾಳ ತೊಂದರೆ ಆಗ್ತಿದೆ ಸರ್. ಜುಲೈ ಆಗಸ್ಟಲ್ಲಿ 2 ತಿಂಗಳು ಮಳೆ ಬರುತ್ತೆ, ಎಲ್ಲ ದಾರಿಯೆಲ್ಲ ಬಂದಾಗ್ತದೆ ಸರ್. ಇನ್ನೊಂದು ಅದು ರಿಕ್ವೈರ್ ಆಗೋಕ್ಕೆ 2 ತಿಂಗಳು ಬೇಕಾಗ್ತದೆ. ಅದ್ರ ಮೇಲೆ ಆಪು ಗೀಪು ಎಲ್ಲ ಬರ್ತದೆ ಸರ್. ಹಂಗಾಗಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಏನಂದ್ರೆ ಸ್ವಲ್ಪ ಜಲ್ದಿ ಬ್ರಿಡ್ಜ್ ಮಾಡಿದ್ರೆ ಎಲ್ಲ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ. ಅಣ್ಣ, ನೀವು 2 ತಿಂಗಳು ಏನೇನು ಕಷ್ಟಪಡ್ತೀರಣ್ಣ ಅವಾಗ ನೀರು ಬಂದಾಗ? ನಮ್ಮ ಕಷ್ಟ ಯಾರು ಕೇಳೋರು ಯಾರಿಲ್ಲ ರೀ. ಬರೋ ಊಟಿಗೆ ಕೇಳೋರು ಬರ್ತಾರೆ ಅಷ್ಟೇ. ಇಲ್ಲಿ ಪರಿಹಾರ ಮಾಡೋರು ಬರೋ ಯಾರಿಲ್ಲ. ಗಣೇಶ ಬರ್ತಾರೆ, ಇದು ಯಾರಿಲ್ಲ. ಬಟ್ ಅವರು ಉಪಯೋಗಿಸ್ಕೊಂತಾರೆ, ಆ ಕೈ ಬಿಡ್ತಾರೆ ಅಷ್ಟೇ. ಕೋಟೆ ಇರೋದು ಅಷ್ಟೇ. ಸರ್ ಬನ್ನಿ ಸರ್. ಈಗ ಇವ್ರು ಹೇಳ್ತಿದ್ರು ಸರ್,
ಯಾರೇ ರಾಜಕೀಯ ಲಾಭ ಪಡ್ಕೊತಾರೆ, ಓಡ್ತಾ ಅಂತಾರೆ, ಗೆಲ್ಲಬೇಕು ಅನ್ನೋದು ನೋಡ್ತಾರೆ ಹೊರತು ಅಭಿವೃದ್ಧಿ ಮಾಡಬೇಕು, ಅಟ್ಲೀಸ್ಟ್ ಈ 100 ಫ್ಯಾಮಿಲಿಗಳು ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದಿಲ್ಲ. ಯಾಕಂದರೆ ಅವ್ರು ಹೇಳ್ತಾ ಇದ್ರು ಗೌರ್ಮೆಂಟ್ ಲ್ಯಾಂಡ್ ತುಂಬ ಇದೆ, ಅಟ್ಲೀಸ್ಟ್ 100 ಮನೆ ಕಟ್ಟೋಂಥ ದೊಡ್ಡದಲ್ಲ, ಅಟ್ಲೀಸ್ಟ್ ಅಲ್ಲಿ ಕಟ್ಟೊಂದು ಅವಕಾಶ ಮಾಡಿಕೊಟ್ರೆ ಆರಾಮಾಗಿರ್ತಾರೆ ಅವರು. ಈ ವರ್ಷದಲ್ಲಿ 2 ತಿಂಗಳು ಬಾಧೆ ಪಡೋದು ತಪ್ಪುತ್ತಲ್ಲ ಅಂತ ಹೇಳ್ತಿದ್ರು. ಇದು ಹಿಂದಿನಿಂದ ಭಾಳ ವರ್ಷದಿಂದ ಇದೇ ಥರ ಆಗ್ತೈತ್ರಿ, ಇವಾಗಿಂದೇನು ಹೊಸದಾಗಿ ಆಗಿರೋದಲ್ಲ. ಇದು ಮೊದಲಿದ್ದ ಐತೆ. ಈ ಮೊದಲಿದ್ದ ಹೊಸಪೇಟೆಲಿದ್ದ ಏನು ನಮಗೆ MLAಗಳು ಬರ್ತಿದ್ರಲ್ರಿ, ಅವಾಗ್ಲಿಂದನೂ ಹೇಳ್ತಿದಾರ, ಯಾರು ಬಂದು ಅದಕ್ಕೆ ಪರಿಹಾರ ಕೊಡ್ತಾನೆ ಇಲ್ಲ. ಆದರೆ ಇವ್ರ ಕಷ್ಟ ಇವ್ರು ಬೀಳ್ತಿದಾರೆ. ಇಲ್ಲಿ ಇರೋರ್ದು ಅವ್ರ ಪರಿಸ್ಥಿತಿ ಬಂದಾಗ 2 ತಿಂಗಳು ಅವ್ರದ್ದು ಭಾಳ ಕಷ್ಟ. ಒಂದು ನೀರು ಹೊಕ್ಕನೋದಾಗಲಿ, ಸಾಮಾನು ಎತ್ಕೊಂಡು ಹೋಗೋದಾಗಲಿ, ಸಾಮಾನು ತಗೊಂಬರೋದಾಗಲಿ, ಊಟಕ್ಕೆ ಹೋಗೋದಾಗಲಿ, ಎಲ್ಲ ರೀತಿಯಲ್ಲಿಂದ ತೊಂದರೆ ಇಲ್ಲಿ. ಯಾಕಂದರೆ ರೈತಾಪಿ ವರ್ಗನೇ ಜಾಸ್ತಿ ಇರೋದು. ಮಾಗಣಿಗೆ ಹೋಗ್ಬೇಕು ಬರ್ಬೇಕು, ದಿನನಿತ್ಯ ಕೆಲಸ ಮಾಡಿದ್ರೇ ಊಟ. ಅಂಥ ಟೈಮ್ನಾಗ ನೀರು ಬಂದಾಗ ಗದ್ದಿಗೆ ಹೋಗಿ ಕೂಡ ಕೆಲಸ ಇದು ದಾರಿ ಇರೋಕ್ಕಲ್ಲ, ಅದನ್ನು ಕೂಡ ವ್ಯವಸ್ಥೆ ಮಾಡಿಲ್ಲ ಇವತ್ತಿನವರೆಗೂ. ಪಾಪ ಈ 100 ಫ್ಯಾಮ್ಲಿಯವ್ರು ಸರ್ ದಿನಗೂಲಿ ಕಾರ್ಮಿಕರಿದ್ದಾರೆ, ಅಥವಾ ಮೀನು ಹಿಡ್ಕೊಂಡು ಜೀವನ ಮಾಡೋ ಅಂಥವ್ರು ಇದ್ದಾರೆ. ಪಾಪ ಒಂದು ದಿನದಲ್ಲಿ 200-300 ರೂಪಾಯಿ ದುಡಿಯೋದು ಕಷ್ಟ ಇರುತ್ತೆ. ಅದು ಸೂಲನ ಮಾಡ್ಕೊಂಡು ಪಾಪ ಮನೆಗೆ ನಾವು ಒಂದು TV ನೋಡ್ಬೇಕಂತ ಒಂದು TV ತೊಗೊಂಡಿರ್ತಾರೆ, ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ ತಗೊಂಡಿರ್ತಾರೆ. ಪಾಪ ಅದನ್ನು ಕೊಚ್ಕೊಂಡು ಹೋದಾಗ ಎಷ್ಟು ಮನ್ಸಿಗೆ ನೋವಾಗುತ್ತೆ ಹೇಳಿ. ಎಲ್ಲ ಭಾಳ ನೋವಾಗ್ತದ್ರಿ. ಯಾಕಂದರೆ ಕಷ್ಟ ಬಿದ್ದು ರೂಪಾಯಿ ಕೂಡಿಟ್ಟು ಏನೋ ಒಂದು ಮನೆಯಾಗ ಇರಲಿ ಎಂಬ ಒಂದು ಇದಕ್ಕೆ ತಗೊಂಡಿರ್ತಾರಲ್ಲ, ಅವೆಲ್ಲ ಬಂದಾಗ ಈ ಥರ ಆದಾಗ ಅವ್ರಿಗೆ ಮತ್ತೆ ನಷ್ಟನೇ ಆಗ್ತೈತೆ. ಆ ನಷ್ಟ ತುಂಬಿಕೊಡೋರು ಯಾರೂ ಇಲ್ಲ. ಅವ್ರದ್ದು ಏನಂತಂದ್ರೆ ಅವ್ರ ಪಾಲಿಗೆ ರಾಜಕೀಯ ವ್ಯಕ್ತಿಗಳಾಗಲಿ, ಲೀಡ್ರ್ಗಳಾಗಲಿ ಅವ್ರ ಲಾಭಕ್ಕೆ ಅವ್ರು ನೋಡ್ಕೊಂತದಾರೆ ಅಷ್ಟೇ. ಇಲ್ಲಿ ಏನು ವ್ಯವಸ್ಥೆ ಬೇಕಂತ ಯಾರು ಬಂದು ನೋಡಿ ಮುಂದೆ ನಿಂತು ಮಾಡೋಂಗಿಲ್ಲ. ಆಶ್ವಾಸನೆ ಮಾತ್ರ ಕೊಟ್ಟು ಹೋಗ್ತಾರೆ ಅಷ್ಟೇ. ಆ 2 ತಿಂಗಳು ಏನೇನು ಸಮಸ್ಯೆಗಳಿದ್ರಾಗುತ್ತೆ ಪಾಪ. ಮನೇಲಿ ರೇಷನ್ ಕೂಡ ಇಟ್ಕೊಂಡಿರ್ತಾರೆ, ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಎಲ್ಲಾನು ನೀರು ಪಾಲಾಗೋಗ್ಬಿಟ್ಟು ಎಲ್ಲ ಲಾಸ್ ಆಗಿರುತ್ತೆ, ಎಲ್ಲ ಇದು ಮಾಡಿರ್ತಾರೆ. ಹೊಳೆ ಬಂದಿದೆ ಹರ್ಕೊಂಡೋಗಿರುತ್ತೆ ಎಲ್ಲ, ಅದು ಹಿಂಗಾಗಿ ಭಾಳ ಲಾಸ್ ಆಗಿರುತ್ತೆ ಜನರಿಗೆ. ಅಷ್ಟು ಏನು ಪ್ರಾಬ್ಲಮ್ ಇಷ್ಟೇ ಬರುತ್ತೆ. ಸೌಕರ್ಯ ಮಾಡಿಕೊಡೋರು ಜನರು ಸರ್ಕಾರ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಆಗ್ತಿದೆ ನಿಮಗೆ? ಈಗ ಮೇಲೆ 20 ವರ್ಷ ಆಯ್ತು. ಹಿಂಗಾಗದ 20 ವರ್ಷದಿಂದ ಹಿಂಗೆ ಐತಿ. 20 ವರ್ಷದಿಂದ ಹಿಂಗೆ 2-3 ಆಗೋದಾಗಲ್ಲ. 4 ಜನ MLAಗಳು ಚೇಂಜ್ ಆದರು. ಏನು ಮಾಡಿಲ್ಲ, ಏನು ಮಾಡಿಲ್ಲ. ಅಷ್ಟೇ ಮುಗಿತು ಸರ್. ಇವ್ರು ಹೇಳಿದ್ರಲ್ರಿ ಎಲ್ಲ ಒಂದೇ, ನಾವು ಮಾತಾಡಿದ್ರೆ ಅವ್ರು ಮಾತಾಡಿದ್ರೆ ಎಲ್ಲ ಒಂದೇ. ಯಾವತ್ತಿಗೆ ಅಷ್ಟೇ ನೋಡ್ರಿ ಸರ್. ಸುರೇಶ್ ಬಾಬು MLA ಆದ್ರೆ ಅಷ್ಟೇ ಐತೆ, ಗಣೇಶ್ MLA ಆದ್ರೆ ಅಷ್ಟೇ ಐತೆ, ಯಾರಾದ್ರೂ ಅಷ್ಟೇ. ಬಂದ್ರ ಓಟ್ ಹೊಡ್ಕೊಂಡ್ರ ರೊಕ್ಕ ಕೊಡ್ತಾರ, 300-400 ಕೊಡೋದು, ಅದು ಮಾಡಿ ಇದು ಮಾಡಿ ಏನು ಮಾಡಲ್ಲ. ಅಲ್ಲ, ಈಗ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾರಲ್ಲ, ಬಂದಾಗ ಪ್ರತಿಯೊಬ್ರು ಹೇಳ್ತಾರಂತಲ್ಲ, ಡ್ಯಾಮ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ, ನಾನು ಹೈಟ್ ಮಾಡಿಬಿಡ್ತೀನಿ ಹಾಗೆ ಹೇಗೆ ಅಂತ. ಏನು ಮಾಡಲ್ರಿ, ಮಾಡಲ್ಲ. ಅವ್ರ ಕೈಲಿಂದ ಏನಾಗ್ತೀರಿ? ಏನಾಗಲ್ಲ. MP ಪ್ರಕಾಶ್ ಇದ್ದಾಗ ಬಂದು ನೋಡಿ ಹೋದ್ರು, ಅವಾಗ ಆಗಿಲ್ಲ. ಆಮೇಲೆ ಇನ್ನು ಬೇರೆ ಯಾರೋ ಮುಖ್ಯಮಂತ್ರಿ MLAಗಳೆಲ್ಲ ಬಂದು ಯಾರು ಏನೂ ಮಾಡಿಲ್ಲ. ನಾವು ಹಿಂಗೆ ಇರ್ತೀವಿ, ಅವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ. ಈಗ ಇವು ಅಲ್ಲ ಮನೆಯೆಲ್ಲ ನೀರು ತುಂಬಿಕೊಳ್ಳುತ್ತಲ್ಲ ಸರ್, ತುಂಬಿಕೊಂಡಾಗ ಜಿಲ್ಲಾಧಿಕಾರಿಗಳು ಏನಾದರೂ ಬಂದು ನೋಡಿಕೊಂಡು ಏನು ಸಮಸ್ಯೆ ಇವ್ರಿಗೆ, ಎಲ್ಲಾದ್ರೂ ಗಂಜಿ ಕೇಂದ್ರ ಎಲ್ಲಿ ವ್ಯವಸ್ಥೆ ಮಾಡಿ ಬಂದು ನೋಡ್ತಾರೆ, ಅಟ್ಲೀಸ್ಟ್ ಬಂದು ನೋಡಿ ಹೋಗ್ತಾರ, ಬಂದು ನೋಡ್ತಾರ. ಈ ಊರಾಗ ಮಾಡ್ದಲ್ಲ, ಪಕ್ಕದ ಊರಾಗ ಮಾಡ್ತಾರ. ಅಲ್ಲಿಗೆ ಹೋಗಿ ಯಾರು ಊಟ ಮಾಡ್ತಾರ? ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ 13ನೇ ವಾರ್ಡಿಗೆ ಹೋಗಿ ಅಲ್ಲಿ ಹೋಗಿ ಊಟ ಮಾಡ್ತಾರೆ. ಅವರು ಊಟ ಮಾಡ್ತಾರೆ, ಇಲ್ಲಿ ಯಾರು ಊಟ ಮಾಡ್ತಾರ. ಎಷ್ಟು ದೂರ ಗಂಜಿ ಕೇಂದ್ರ ಮಾಡ್ತಾರೆ? 1 ಕಿಲೋಮೀಟರ್ ಜಾಸ್ತಿ, 1-2 ಕಿಲೋಮೀಟರ್ ಸಹ ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡೋದಲ್ಲ. ಕೇಳ್ತೀರಾ ಯಾವಾಗಲೂ ಪ್ರತಿ ವರ್ಷ ಯಾವ್ದು ಇದು ನಮ್ಗೆ ನೋವು? ಅಟ್ಲೀಸ್ಟ್ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಲ್ಯಾಂಡ್ಗಳಿದೆ, ಅಟ್ಲೀಸ್ಟ್ ಒಂದು ನಮ್ಗೆ 100 ಮನೆ ಕಟ್ಸ್ಕೊಡಿ, ನಾವು ದಯವಿಟ್ಟು ಅಲ್ಲಿ ಬದುಕಂತೀವಿ ಅಂತ ಕೇಳಿದ್ದೀರಾ? ಕೇಳಿದ್ವಿ, ಹೇಳ್ತಾರ ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡಿಸ್ತಾರೆ ಅಷ್ಟೇ. ಅವಾಗ ಪೂರ್ತಿ ಹೇಳ್ತಾರೆ, ಆಮೇಲೆ ಆಯ್ತು. ಯಾವಾಗ ಕೇಳ್ತಾರ? ಎಲೆಕ್ಷನ್ ಇದ್ದಾಗ ಮಾತ್ರ ಕೇಳ್ತಾರೆ. ನಾವು ಕೇಳ್ತೀವಿ, ಅವಾಗ ಅವ್ರು ಹೇಳ್ತಾರ. ಆಮೇಲೆ ಆಯ್ತು ಪಿಕ್ಚರ್ ಬಂದು ಎಲೆಕ್ಷನ್ ಬಂದಾಗ ಮತ್ತೆ ಎಲೆಕ್ಷನ್ ಆಯ್ತಾ, ನೀವ್ಯಾರು ನಾವ್ಯಾರು, ನೀರು ಬಂದಾಗ ನಾವೆಲ್ಲ ಎತ್ಕೊಂಡು ಹೋದ್ಮೇಲೆ ಅವಾಗ ಬರ್ತಾರ ಅವರು, ಏನಾಗಿದೆ ಏನಿಲ್ಲ. ಅವಲ್ಲಿ ಪಿಕ್ಚರ್ ಬಂದು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ವರೆಗೂ ಬರೋದೇ ಇಲ್ಲ. ಬರೋದಿಲ್ಲ. ಎದಕ್ಕೆ ಬರ್ತಾರೆ? ಗೆದ್ದು ಹೋಗಿರ್ತಾರ ಅವರು. ಏನು ಹೇಳ್ತಿದ್ರಿ? ನೀರು ಬಂದಾಗ ಬಂದ್ರೆ ಮಾತ್ರ ಸರ್ ಬರೋದವರು, ಆಮೇಲೆ ಬರೋಂಗಿಲ್ಲ. ಯಾವಾಗಲೂ ಅವರು ಏನೈತಲ್ಲ ಹೇಳ್ತಾರೆ ಅಷ್ಟೇ, ಮನೆ ಕಟ್ಸ್ತೀನಿ, ಅದು ಕಟ್ಸ್ತೀನಿ, ಇದು ಮಾಡ್ತೀನಿ ಅಂತೇಳಿ. ಅವ್ರು ಏನು ಮಾಡೋಂಗಿಲ್ಲ. ಸರ್, ಈಗ ಮೆಡಿಕಲ್ ಎಮರ್ಜೆನ್ಸಿ ಆಯಿತು, ಯಾರಿಗೂ ಏನೋ ಒಂದು ಸಮಸ್ಯೆ ಆಯಿತು, ಆ್ಯಂಬುಲೆನ್ಸ್ ಹಿಂಗಿಂದ ಹೋಗ್ಬೇಕಂದ್ರೆ ಈ ಬ್ರಿಡ್ಜ್ ಕಂಪ್ಲೀಟಾಗಿ ಮುಚ್ಕೊಂಡಾಗ 25-30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಂತ ಅಂದಾಗ ಏನಿಲ್ಲ. ಮತ್ತೆ ಬಂದಿದ್ದ ಪೇಷಂಟ್ ಅಂತೂ ಇಲ್ಲೇ ದಾರಿಯಾಗೆ ಸತ್ತು ಹೋಗ್ಬಿಡೋದು, ಹಂಗೆ ರೌಂಡ್ ಹೊಡ್ಕೊಂಬರೋದ್ರ.
ಅದು ಇರೋದಂತೂ ಅದೇ ಸಮಸ್ಯೆ. ಎಷ್ಟು ತಿಂಗಳ ಬ್ರಿಡ್ಜ್ ಮೇಲೆ ನೀರು ನಿಂತಿರುತ್ತೆ? 1 ತಿಂಗಳವರೆಗೆ ನಿಂದಿರ್ತಾವ, 15 ದಿನ ನಿಂದಿರ್ತಾವ. 1 ತಿಂಗಳಕ್ಕೆ ನೀರು ಇಳಿದ್ರೂ ಇವ್ರ ಅಧಿಕಾರಿಗಳು ಬಿಡೋದಿಲ್ಲ, ನಮಗೆ ತಿರುಗಾಡಕ್ಕೂ ಬಿಡೋದಿಲ್ಲ. ಅವಾಗ ಅವ್ರು ಇಲ್ಲ ಬ್ರಿಡ್ಜ್ ಸಮಸ್ಯೆ ಐತೆ ಅಂತೇಳಿ ಇಂಜಿನಿಯರ್ ಬರಬೇಕು, DC ಬರಬೇಕು, ಅವ್ರು ಬಂದು ಚೆಕ್ ಮಾಡಿದ ಮೇಲೆ ನಾವು ಬಿಡ್ತೀವಿ ಅಂತೇಳಿ ಹೇಳಿಬಿಡ್ತಾರೆ. ಪಾಪ ಈಗ ನಾನು ನೋಡ್ದಂಗೆ ಒಂದಷ್ಟು ಯಾರು ಕೇಳೋದಿಲ್ಲ. ಅವಾಗ MLA ಬರೋದಿಲ್ಲ, MP ಆದವರು ಬರೋದಿಲ್ಲ. ಈಗ ಒಂದಷ್ಟು ಜನ ಪಾಪ ಇಲ್ಲಿ ಮೀನು ಹಿಡ್ಕೊಂಡು ಅದನ್ನು ಮಾರ್ಕೊಂಡು ಅದರಿಂದ ಬಂದಿದ್ದ ದುಡ್ಡಲ್ಲಿ ಜೀವನ ಮಾಡ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ 2 ತಿಂಗಳು ಏನು ಮಾಡ್ತೀರಾ ನೀವು ಜೀವನಕ್ಕೆ ಅಂತ? ಮತ್ತು ಎಲ್ಲೇನ ಸಾಲ ಮಾಡ್ಕೊಂಡು ತಿಂಬೋದು, ಮತ್ತು ನೀರು ಇಳಿದಾಗ ಸಾಲ ತೀರ್ಸೋದು, ಅದೇ ಬಾಳೆ ಆಗ್ಬಿಟ್ಟೈತೆ ಎಲ್ಲರದು. ಬಡವ್ರ ಜೀವನ ಇರೋದೇ ಹಂಗೆ. ಈಗ ಅಮ್ಮ, ಈ ಕೋಟೆ ಜನರು ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ನರಕದಲ್ಲಿ ಬದುಕಬೇಕಾಗಿದೆ ಅಂತ? ನೀರು ಹಿಂಗೆ ಬರ್ತಿದ್ರೆ ಮತ್ತೆ ಹಿಂಗೆ ನರಕದಾಗೆ ಇರೋದು ಸರ್. ಅವರು ಏನು ಪರಿಹಾರ ಕೊಡೋದಿಲ್ಲ. ಸುಮ್ಮನೆ ಗಂಜಿ ಕೇಂದ್ರ ಅಂತಾರ, ಸ್ಕೂಲ್ನಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರ. ಒಬ್ರಿಗೆ ಏನು ಹಾಕೋದಿಲ್ಲ ರೀ. ಇನ್ನ ಬೇರೆ ಕಡೆಯಿಂದ ಬಂದು ಊಟ ಮಾಡಿ ಹೋಗ್ತಾರ ಹೊರತು ಇಲ್ಲಿ ನೀರು ಹೊಕ್ಕೊಂಡವ್ರ ಮನೆಗೆ ಏನು ಪರಿಹಾರ ಇಲ್ಲ ನೋಡ್ರಿ. ಸುಮ್ಮನೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರ, ಏನು ಕೊಡೋದಿಲ್ಲ ರೀ. ಅವ್ರು ಹಿಂಗೆ ನೀರ್ನಾಗಿರೋದೇ ಅವ್ರು ದಿನಾಲೆ ಓಡಾಡಕ. ಬಿರ್ಜ್ ಸುನ ಭಾಳ ಇದಾಗ್ಬಿಡತ್ತೆ, ಎಲ್ಲ ಕೆಟ್ಟೋಗ್ಬಿಟ್ಟತ್ರಿ. ಅದು ಹೋಗಕ್ ಸುನ ಬರೇ ಕಟ್ತೀವಿ ಅಂತಾರ, ಕಟ್ಟೋದೇ ಇಲ್ಲ ಸರಿ. ನಾವು ಸಣ್ಣರಿದ್ದಾಗಿಂದ ಹೇಳ್ತಾ ಇದಾರ, ತಿರುಗಿ ದೊಡ್ಡರಾಗಿ ಮಕ್ಕಳಾದ್ವಿ, ಅದಿನ್ನ ಬ್ರಿಡ್ಜ್ ಕಟ್ಟಕ್ಕಿಲ್ರಿ ಹೊಸ್ತಾಗಿ. ಬರೀ ಹೋಗ್ತದ, ಅದನ್ನ ಕುಸಿತ ತೋರ್ತು ಕಟ್ಬೇಕನ್ನೋ ಆಲೋಚನೆ ಯಾರಿಗೂ ಇಲ್ರಿ. ನೀವು ಮನೆಯಲ್ಲಿ ಪಾಪ ಏನೋ ಮಕ್ಕಳು ಎಲ್ಲೂ ಹೋಗೋದು ಬೇಡ, ಒಂದು ಟಿವಿನೋ, ಒಂದು ಫ್ರಿಜ್ಜೋ, ಒಂದು ವಾಷಿಂಗ್ ಮಿಷಿನೋ, ಒಂದು ಸೋಫಾ ಸೆಟ್ ಏನೋ ತಗೊಂಡಿರ್ತೀರಿ ಪಾಪ, ಕಷ್ಟನೋ ಸಾಲನೋ ಮಾಡ್ಕೊಂಡು. ಈ ಮಳೆ ಬಂದಾಗ ಅವೆಲ್ಲ ನಿಂದು ಹಾಳಾದಾಗ ಏನು ಅನ್ಸುತ್ತೆ ಮನಸ್ಸಿಗೆ ಅಂತ? ಎಲ್ಲ ಕೆಟ್ಟೋದ್ರೆ ನಾವು ಸಂಪಾದಿಸಿದ್ದು ಏನಿಲ್ರಿ. ನಾವು ಹಿಂಗೆ ಸಂಪಾದಿಸ್ಕೊಂತಿದ್ರೆ ಹಿಂಗೆ ಹೊಳೆ ಬಂದು ಏನು ಪರಿಹಾರ ಇಲ್ಲದೆ ಎಲ್ಲಿ ಜನರು ಬದುಕಕ್ಕೆ ಏನು ಇದು ಇಲ್ಲಲ್ರಿ. ಅವ್ರಿಗೆ ಇದು ಇಲ್ಲಲ್ಲ, ಅದ್ರ ಸಲುವಾಗಿ ಜನ ಏನು ತಗೊಳಕ್ ಸುನ ಹಿಂಜರಿತಿದಾರ. ಅವರು ಇದ್ದರೂ ತಗೊಂತಾರೆ ಬಿಡು, ಅವ್ರು ತೆಗೆದಿಟ್ಕೊಳಕ್ಕೆಲ್ರಿ. ನೀರು ಬಂದರೆ ಮನೆಯಲ್ಲೆಲ್ಲ ನೀರು ಹಾಕೊಂಡ್ರೆ ಎಲ್ಲಿ ತಗೊಂಡು ಎಲ್ಲಿ ಅಡ್ಡಾಡ್ಬೇಕು ಅವ್ರು? ಬಟ್ಟೆ ಏನಾನ ಅಕ್ಕಿ ಬ್ಯಾಳೆ ಇಂಥವು ಏನು ತೆಗೆದಿಟ್ಕೊಳಕ್ಕೆ ಸುನ ಇಲ್ದಂಗೆ ಬಂದ್ಬಿಡ್ತಾವ್ರಿ ನೀರು. ಮೊನ್ನೆ ಡ್ಯಾಮ್ ಹೊಡಿತು, ರಾತ್ರಿ ಬೆಳತಕ್ಕನ ಯಾರು ನಿದ್ದೆನೇ ಮಾಡಿಲ್ರಿ. ಅಷ್ಟೆಲ್ಲ ಆಲೋಚನೆ ಮಾಡ್ಯಾರ ಹುಡುಗರು ದೊಡ್ಡವ್ರು ಎಲ್ಲರೂ, ಅಷ್ಟು ಓಡಾಡ್ಯಾರ ನೋಡ್ರಿ. ಚಿಂತೆಲಿಂದ ಅಷ್ಟು ಹುಡುಕ್ಯಾಡ್ಯಾರ, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗಿಲ್ಲ. ಅದು ಹೆಂಗೋ ಅಲ್ಲಿಗೆ ನಿಂತ್ಕೊಂಡಿದ್ದಕ್ಕೆ ಎಲ್ಲರೂ ಸ್ವಲ್ಪ ಅವಾಗ ಆರಾಮಾದ್ರು ನೋಡ್ರಿ. ಅಷ್ಟೊತ್ತಾಗ ಇನ್ನೇನು ಮಾಡೋಕ್ಕಾಗಿಲ್ಲ. ಅವ್ರು ಹೇಳ್ತಿದ್ರು ಮೇಡಮ್, ಮನೆಯಲ್ಲಿರುವಂಥ ದಿನಸಿ ಐಟಮ್ಸು, ಅಕ್ಕಿ ಬೇಳೆ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗುತ್ತೆ, ಒಂಥರ ಮನ್ಸಿಗೆ ತುಂಬ ನೋವಾಗುತ್ತೆ ಅಂತ ಹೇಳ್ಬಿಟ್ಟು. ನೋವು ಆತತ್ರಿ, ಮತ್ತೆ ಕಷ್ಟಪಟ್ಟು ದುಡ್ಕೊಂಡು ತಗೊಂಡಿರ್ತೀವಿ, ನೋವು ಆಗ್ಲಿಕ್ಕಂದ್ರೆ ಹೆಂಗ? ಅದಕ್ಕೆ ಬಿರ್ಜಿ ಕಟ್ಟಿಕೊಡ್ರಿ ಅಂತ ಕೇಳ್ತೀವಿ ನಾವು. ನಮ್ಗೆ ಏನು ಪರಿಹಾರ ಕೊಡ್ಲಿಲ್ಲ, ಬಿರ್ಜಿ ಕಟ್ರಿ ಅಷ್ಟೇ. ಆ 2 ತಿಂಗಳು ಹೆಂಗೆ ಜೀವನ ಮಾಡ್ತೀರಾ ನೀವು? ಮಾಡ್ತೀವಿ, ಮತ್ತೆ ಊಟದಾಗ್ಲಿದ್ದ ಹಿಂಗೆ ಇಲ್ಲಿ ತಿರುಗಿ ಜೀವನ ಮಾಡಿ ಮತ್ತೆ ಮುದೇರಾಗಕ್ಕೆ ಬಂದೀವಿ. ಈಗ ಅವ್ರು ಹೇಳ್ತಿದ್ರಮ್ಮ, ನೀವು ಬಹುಶಃ ನಿಮ್ಗೆ ಎಷ್ಟು ವಯಸ್ಸಮ್ಮ? ನಮಗೆ 67 ವರ್ಷ. ನಿಮ್ಮ ಹುಟ್ಟಿದಾಗಿಂದ ಇಲ್ಲೇ ಇದ್ದಾಗಲಿಂದ ಸೇಮ್ ಸಮಸ್ಯೆನೇನಾ? ಇದೇ ಸಮಸ್ಯೆ ರೀ, ವರ್ಷ ಇದೇ ಸಮಸ್ಯೆ. ನೀರು ಬಂದಾಗ ಮತ್ತೆ ಮಕ್ಕಳ ಮರಿನ ಕಟ್ಕೊಂಡು ಸ್ಕೂಲ್ಗೆ ಇರಬೇಕು. ಮತ್ತು ಅವರು ನೀರು ಇಳಿದ್ಮ್ಯಾಗ ಮತ್ತೆ ಬಂದು ಕ್ಲೀನ್ ಮಾಡ್ಕೊಂಡು ಮತ್ತೆ ಯಾರ್ಯಾರ ಮನೆ ಅವ್ರು ಸೇರ್ಕೋಬೇಕು. ಅಜ್ಜಿ ಏನು ಹೇಳ್ತೀರಜ್ಜಿ? ನಿಮ್ಮ ಶಾಸಕರಿಗೂ ಸಂಬಂಧಪಟ್ಟವ್ರಿಗೆ ಏನು ಹೇಳ್ತೀರಜ್ಜಿ ನೀವು? ಒಬ್ಬೇಕೇನ್ರಿ ನಾನು, ಮತ್ತೆ ಏನು ಮಾಡಕ್ರಿ ಇಲ್ಲೇ ಇರೋದ್ರಿ, ಮತ್ತೆ ಯಾರದ್ರಿ ಹೋಗಕ್ಕೆ? ಮತ್ತೆಲ್ಲ ನೀರು ಬಂದ್ರೆ ಇರ್ಬೇಕ್ರಿ, ಎಲ್ಲಾರು ಒಂದು ತಾಕಿರ್ತೀವಿ ರೀ, ಮತ್ತೆ ನೀರು ಇಳಿದ್ಗಟ್ಲೆ ಮತ್ತೆ ಬರ್ತೀವಿ. ಸರ್ ಈಗ ಪಾಪ ಅವ್ರು ಹೇಳ್ತಿದ್ರು ಸರ್, ಒಂದು ರೀತಿ ನರಕ ಅದು. ಯಾಕಂದರೆ ಇರೋ ಮನೆ ಬಿಟ್ಟು ಎಲ್ಲೋ ನಾವು ಯಾರೋ ಒಂದು ಊಟ ಹಾಕ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದೇನು ಅಧಿಕಾರಿಗಳ ಕಣ್ಣಿಗೆ ಕಾಣಲ್ವಾ, ಅಥವಾ ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆ ಗೊತ್ತಿಲ್ವಾ ಅಂತ? ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಮೊನ್ನೆ ಸರ್ ನಾನು ಬಂದಾಗ, ಇದೇ ನೀರು ಬಂದಾಗ ತಹಸೀಲ್ದಾರ್ಗೆ ಹೇಳಿ ನಾನು ಪರ್ಟಿಕ್ಯುಲರ್ ಆಗಿ, ಸಾಬ್ರೆ ಇದನ್ನು ನೀವು ರಿಪೋರ್ಟ್ ಹಾಕ್ರಿ, ಗಂಜಿ ಕೇಂದ್ರ ಇಲ್ಲಿ ಮಾಡಿರಿ, ವಯಸ್ಸಾದರೂ ಕೂಡ ಹೋಗಲ್ಲ ಅಂತ ಕೂಡ ಇರೋಗ ಸರ್. ನಮ್ಗೆ ಇನ್ನೊಂದು ಮೇನ್ ಮುಖ್ಯವಾದ ಏನಪ್ಪ ಅಂತಂದರೆ 25ರಿಂದ 30 ಕಿಲೋಮೀಟ್ರ್ ಆಗ ಸರ್ ಇಲ್ಲಿ ಬಂದಾದ್ರೆ ಅಲ್ಲಿ ಆ ಕಡೆ ಹೋಗ್ಬೇಕಂತಂದರೆ. ಅದು ನೀರು ನಿಂತರೂ ಕೂಡ ಮತ್ತೆ ಅದು ಪರಿಶೀಲನೆ ಮಾಡೋಕೆ, ಚೆಕ್ ಮಾಡೋಕೆ ಟೈಮ್ ತಗೊಳಕ್ಕೆ 1 ತಿಂಗಳು 2 ತಿಂಗಳು ಬೇಡ, ಒಂದು 15 ದಿನ ಅಂತ ತಗೊಂತಾರೆ ಸರ್. ಎಜುಕೇಷನ್ ಅಂತ ನಿಜವಲ್ಲಿ ಹೇಳ್ತಾರೆ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಅತಿ ಹೆಚ್ಚು 70% 75% ಎಜುಕೇಷನ್ ಗಂಗೋತಲ್ಲೇ ಮಾಡ್ತೇವೆ ಸರ್ ನಾವು ವಿದ್ಯಾರ್ಥಿಗಳಿಗೆಲ್ಲ. ಮೇನ್ ಹಾಸ್ಪಿಟ್ಲ್ ಹೆರಿಗೆ ಅಂತ ಬಂದಾಗ ನಮ್ಗೆ ಹತ್ರ ಇದೇ ಇರೋದು. ಹೊಸಪೇಟೆ ಭಾಳ ದೂರ ಐತೆ, ಬಳ್ಳಾರಿ ಭಾಳ ದೂರ ಐತೆ. ನಮಗೆ ಮೇನ್ ಹಾಸ್ಪಿಟ್ಲ್ ಸಮಸ್ಯೆ ಭಾಳ ಆಗ್ತದೆ ಸರ್ ಆ ಸಮಯದಾಗ. ಯಾಕಂತ ಕೇಳ್ರಿ, ಇವಾಗ 9 ಕಿಲೋಮೀಟ್ರ್ ಇದು, ಅದು 25 ಕಿಲೋಮೀಟ್ರ್ ಆನೆಗೊಂದು. ಮತ್ತೆ ಎಷ್ಟು ಸಮಸ್ಯೆ ಆಗುತ್ತೆ ಸರ್ ಇವಾಗ? 9 ಕಿಲೋಮೀಟ್ರ್ ಹೋಗೋದು ಹೆಂಗ?
ಆಯಿತು ನೀರು 28 ಕಿಲೋಮೀಟ್ರ್ ದೂರ ಆಗುತ್ತೆ ಸರ್. ಹಾಸ್ಪಿಟ್ಲಿಂದ ನಿಜವಾಗ್ಲೂ ನಮಗೆ ಭಾಳ ತೊಂದರೆ ಆಗ್ತದೆ ಸರ್. ನಿಜವಾಗ್ಲೂ ಹೇಳ್ತಾ ಇದೀನಿ, ಈ ಜನಕ್ಕೆ ಈಗ ಕೇಳಿದ್ದೀರಾ ಈ ಓಟ್ ಕೇಳಕ್ಕೆ ಬಂದಾಗ ಇಲ್ಲ ನೀವು ಮಾಡಂಗಿದ್ರೆ ಮಾತ್ರ ಬರಲಿಲ್ಲ ಅಂದ್ರೆ ಬರೋಕ್ಕೆ ಹೋಗ್ಬೇಡಿ ನೀವು ಅಂತ ಏನಾದರೂ ಹೇಳಿದ್ದೀರಾ? ಇಲ್ಲ ಸರ್, ಜನ ಸಾಕಷ್ಟು ಅವರೆಲ್ಲ ಮಾತಾಡ್ಯಾರ ಸರ್. ಹಂಗಾಗಿ ಅವ್ರು ಬೇಸತ್ಕೊಂಡು ಪಾಪ ಯಾರು ಬರ್ತಾಯಿಲ್ಲ. ಎಷ್ಟು ಸಮಸ್ಯೆ ಹೇಳ್ಕೊಂಡ್ರು ಕೂಡ ಯಾರು ಬರ್ತಾಯಿಲ್ಲ. ಅದೇ ಒಂದು ಉದ್ದೇಶಕ್ಕೆ ಸರ್ ಅದಕ್ಕೋಸ್ಕರ ನಮಗೆ ದಯವಿಟ್ಟು ಏನಪ್ಪ ನಮ್ಮ ಕೋರಿಕೆ ಅಂತಂದರೆ, ಬೇಡಿಕೆ ಏನಪ್ಪ ಅಂದ್ರೆ ಬ್ರಿಡ್ಜ್ ಜಲ್ದಿ ಆಗ್ಬೇಕು. ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಇಲ್ಲಿ ಸ್ಟೂಡೆಂಟಿಗೆ ಅದೇ ರೀತಿಯಾಗಿ ಇವಾಗ ಹೇಳ್ದಂಗೆ ಯಜಮಾನರು ಸರ್ಕಾರ ಲ್ಯಾಂಡ್ ಗಿರ್ಕಲ್ ಲ್ಯಾಂಡ್ ಇದ್ದು ಅವರಿಗೆಲ್ಲರಿಗೆ ಅಲರ್ಟ್ ಮಾಡಿ ಅಲ್ಲಿ ಅವರಿಗೆ ಪರಿಹಾರ ಕೊಡಿಸ್ಬೇಕಂಬುದೇ ನಮ್ಮ ಬೇಡಿಕೆ. ಈ ನರಕ ದರ್ಶನದಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಭಾವಿಸಿದ್ರಿ ನೀವಂತ? ಮುಕ್ತಿ ಸಿಗಬೇಕಾದ್ರೆ ನಿಮ್ಮ ನ್ಯೂಸ್ 18 ಕಡೆಯಿಂದ ಸಿದ್ದರಾಮಯ್ಯನವ್ರಿಗೆ ಮುಟ್ಟಿದ ಮೇಲೆ ಅವರು ಅಧಿಕಾರಿಗಳು ಎಚ್ಚೆತ್ತುಕೊಂಡು, ರಾಜಕಾರಣಿಗಳು ಅಧಿಕಾರಿಗಳು ಇಲ್ಲಿ 100-180 ಕುಟುಂಬಗಳು ಏನದಾವಲ್ಲ ಇವರಿಗೆ ಶಾಶ್ವತ ಪರಿಹಾರವಾಗಿ ಮನೆಗಳು ಕಟ್ಟಿ ಬ್ರಿಡ್ಜ್ ಕಟ್ಟಿದಾಗ ಮಾತ್ರ ನಮ್ಮ ಕಂಪ್ಲಿ ಭಾಗಕ್ಕೆ ಶಾಶ್ವತ ಪರಿಹಾರ ಆಗೋದು. ಸರ್, ಒಂದು ವೇಳೆ ಏನಾದರೂ ಈ ಸಮಸ್ಯೆ ಬಗೆಹರಿಲಿಲ್ಲ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಷ್ಟೇ ನಾವು ನರಕ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ನೀವೆಲ್ಲ ಕೋಟೆ ಭಾಗದ ಜನ ಎಲ್ಲ? ಕೋಟೆ ಭಾಗದ ಜನ ಎಲ್ಲ ಅಂಥವ್ರು ರಾಜಕಾರಣಿಗಳು ಬಂದಾಗ ಓಟ್ ಹಾಕ್ಲಾರ್ದಂಗಿದ್ರೆ ಮಾತ್ರ ಅವ್ರು ಕೆಲಸ ಮಾಡ್ತಾರಂತ ನಾನು ಭಾವಿಸ್ತೀನಿ. ಸರ್, ಕೊನೆಯದಾಗಿ ಸರ್, ಅಲ್ಲಲ್ಲ ಹೇಳಿ, ಕೊನೆಯದಾಗಿ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ನಿಮ್ಮ ಶಾಸಕರಿಗೋ ಅಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳಿಗೋ ನ್ಯೂಸ್ 18 ಮೂಲಕ ಏನು ಹೇಳ್ತೀರಿ ಸರ್? ಸರ್, ಏನು ಹೇಳೋದೇನಿಲ್ಲ ಸರ್. ಇವಾಗ ನಮ್ಗೆ ಏನೇನು ಭಾಳ ಅನುಕೂಲ ಅಂದರೆ ಮೇನ್ ಬಂದು ಬ್ರಿಡ್ಜಿ ಆಗಬೇಕು. ಬ್ರಿಡ್ಜ್ ಆದ್ರಿಗಿನ ಇವು ನಮ್ಮ ಸ್ನೇಹಿತರು ಹೇಳ್ದಂಗೆ ಭಾಳ ಕಂಪ್ಲಿಗೆ ಗಂಗೋತಿಗೆ ಭಾಳ ಸಂಪರ್ಕ ಇದೆ. ಅದು ಒಂದು 3 ತಿಂಗಳು ಕುಸಿತ ಆದ್ರೆ ಭಾಳ ತೊಂದರೆಗಳಾಗ್ತದೆ ಸರ್. ಒಂದೊಂದಿಲ್ಲ ಜನರುಗಳಿಗೆ ಮನೆಗಳು ಮಾಡೋಕು ಎಲ್ಲ ಮಾಡಿದ್ವಿ. ಶಾಸಕರಿಗೆ ಒಂದು ಮನವಿ ಹೇಳ್ತೀವಿ ಅಷ್ಟೇ, ಬೇಗ ಸರ್ಕಾರದಿಂದ ಒಂದು ಬ್ರಿಡ್ಜ್ ಶಾಂಕ್ಷನ್ ಮಾಡಿ ಅತಿ ಬೇಗ ಮಾಡಿದ್ರಿಗಿನ ಜನಕ್ಕೆ ಭಾಳ ಅನುಕೂಲ ಆಗ್ತದೆ. ಒಂದು ವೇಳೆ ಮಾಡಲಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತ? ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕೆ ಬರೋದಿಲ್ಲ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿವಸ ಅಂತ ಅಡ್ಜಸ್ಟ್ ಮಾಡ್ಕೊಂಡಿವಲ್ಲ ಸರ್, ಮತ್ತು ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಸರ್, ಅಷ್ಟೇ, ಇನ್ನೇನಿಲ್ಲ. ನಮಗೆ ಕೇಳೋದು ಆಯ್ತು ಸರ್, ಕೇಳ್ತೀವಿ. ಆಮೇಲೆ ಅವ್ರು ಮಾಡಲಿದ್ರೆ ನಾವೇನು ಮಾಡೋಣ ಸರ್? ನೀವೇನಂತೀರಿ ಯಜಮಾನ್ರೆ ಇದ್ರ ಬಗ್ಗೆ? ಮುಂದಿನ ದಿನ ಮಾಡಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ಬೇಕಂತ. ಯಾವ ರೀತಿ ಅಂತ ಹೋರಾಟ ಮಾಡಬೇಕು ಅಂತ? ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ಬೇಕಂತ. ಈಗ ನೀರಿದ್ದಾಗ ಆಗೋ ಬಂದ್ಗಿಂತ ನಾವೇ ಬಂದ್ ಮಾಡಬೇಡ, ಯಾಕೆ ಸುಮ್ಮನೆ ಅಂತ ನಾವೇ ಬಂದ್ ಮಾಡಿಬಿಟ್ರೆ ಯಾರು ಅಡ್ಡಾಡಲ್ಲ. ಅವಾಗ ಗೊತ್ತಾಗುತ್ತೆ. ಅವಾಗ ಎಲ್ಲರೂ ಬರ್ತಾರೆ ಅಧಿಕಾರಿಗಳು. ಎಲ್ಲ ಬಂದ್ ಮಾಡಿದಾಗ ಅಧಿಕಾರಿ ಬರ್ತಾರ, ಎಲ್ಲರೂ ಬರ್ತಾರ. ಅವಾಗ ರಾಜಕಾರಣಿ ಬರ್ತಾರೆ, ಎಲ್ಲರೂ ಬರ್ತಾರ. ನಿಮಗೆ ಸ್ಕೂಲ್ಗೆ ಹೋಗ್ತಿರಲ್ಲ ನೀವು, ಈ ನೀರು ಬಂದು ಎಲ್ಲ ಫುಲ್ ವೆಹಿಕಲ್ ಎಲ್ಲ ನಿಂತೋಗುತ್ತಲ್ಲ, ಅವಾಗ ಸಮಸ್ಯೆ ಆಗುತ್ತಾ? ಆಗುತ್ತೆ ಸರ್. ಏನೇನು ಸಮಸ್ಯೆ ಆಗುತ್ತೆ? ಹೋಗಕ್ಕೆ ಸ್ಕೂಲಿಗೆ ಹೋಗೋಕ್ಕಾಗೋದಿಲ್ಲ, ಮತ್ತೆ ಸುತ್ತರ್ಕೊಂಡು ಹೋಗ್ಬೇಕು. ಅದಕ್ಕೆ ಕಷ್ಟ ಆಗ್ತದೆ ಸರ್. ಅವಾಗ ಸ್ಕೂಲ್ಗೆ ಹೋಗ್ದಂಗೆ ರಜೆ ಹಾಕ್ಬಿಡ್ತೀರಾ ಹೇಗೆ ಅಂತ? ಯಾಕಂದ್ರೆ ಈಗ ಮನೆ ಇರಲ್ಲ, ಗಂಜಿ ಕೇಂದ್ರ ಅಂತ ಎಲ್ಲೋ ನಿಮ್ಮನ್ನು ಕಳಿಸಿರ್ತಾರೆ. ಅವಾಗ ಸ್ಕೂಲ್ಗೆ ಹೋಗ್ತೀರಾ ಇಲ್ವಾ? ಹೋಗ್ತೀವಿ ಸರ್, ಹಿಂಗೆ ಸುತ್ತರ್ಕೊಂಡು ಹೋಗೋಕ್ಕಾಗುತ್ತೆ. ಮತ್ತೆ ನೀನೇನು ಓದ್ತಿದ್ಯಪ್ಪ? ಸೆಕೆಂಡ್ ಪಿ ಯು ಸರ್. ಸೆಕೆಂಡ್ ಪಿ ಯು ಸಿ. ಈಗ ಬ್ರಿಡ್ಜ್ ಕ್ಲೋಸ್ ಆಗುತ್ತೆ, ಗಂಜಿ ಕೇಂದ್ರ ಅಂತ ಪಾಪ ಇಲ್ಲಿರೋನು ಎಲ್ಲೋ ಕಳಿಸಿರ್ತಾರೆ. ಆ ಟೈಮ್ನಲ್ಲಿ ಏನು ಸಮಸ್ಯೆ ಆಗುತ್ತೆ ನಿನಗೆ? ಫುಲ್ ಕಷ್ಟ ಆಗುತ್ತೆ ಸರ್, ಹೋಗೋಕ್ಕಾಗಲ್ಲ. ಇಲ್ಲಿಂದ 15 ಕಿಲೋಮೀಟರ್ ಗಂಗಾವತಿ ಇರೋದು, ನಾವು ಕಾಲೇಜಿಗೆ 30 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಎಕ್ಸಾಮ್ ಟೈಮು ಇವಾಗ ನೀರು ಬಂದಾಗ ಎಕ್ಸಾಮ್ ಇರುತ್ತೆ, ಎಲ್ಲ ಫುಲ್ ರಿಸ್ಕ್ ತಗೊಂಡು ಹೋಗ್ಬೇಕು. ಎಕ್ಸಾಮು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಕಾಲೇಜಿಗೆ ಬರ್ತಿರಲ್ಲ ಅಂತ ಪೇರೆಂಟ್ಸಿಗೆ ಫೋನ್ ಮಾಡ್ತಾರೆ, ಹೋಗ್ರಿ ಅಂತಾರೆ. ಅಲ್ಲಿಂದ ಹೋಗ್ಬೇಕು, 1-2 ತಾಸು ಆಗುತ್ತೆ. 1 ತಾಸು ಅಲ್ಲಿ ಕಾಲೇಜಲ್ಲಿ 2 ತಾಸು 3 ತಾಸು ಕುಂದಿರ್ಬೇಕು. ಬಸ್ ಬರಲ್ಲ, ನೈಟ್ 8 ಗಂಟೆ ತನಕ ಅಲ್ಲಿರಬೇಕು. ಅಲ್ಲಿಂದ ಬಂದು 9 ಗಂಟೆ ಬರಬೇಕು, ಮತ್ತೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. 1 ತಾಸು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಕಾಲೇಜಲ್ಲಿ ಓದಬೇಕಾ ಇಲ್ಲ ಟ್ರಾವೆಲಿಗೆ ನಮ್ಗೆ ಫುಲ್ ಇದಾಗುತ್ತೆ ಸರ್. ಈಗ ಪಾಪ ನೀವೇ ಅಂತ ಒಂದು ನೋಟ್ಸ್ ಮಾಡ್ಕೊಂಡಿರ್ತೀರಾ, ಒಂದು ಕೀ ಪಾಯಿಂಟ್ಸ್ ಇಟ್ಕೊಂಡು ಅದನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ ನಾನು ಪಾಸ್ ಆಗ್ತೀನಿ ಅಂತ ಒಂದು ಇದಿರುತ್ತೆ. ಈ ಮಳೆ ಬಂದಾಗ, ನೀರು ಮನೆಗೆ ಬಂದಾಗ ಅದೆಲ್ಲ ನೆಂದೋಗಿ ಹಾಳಾದಾಗ ಏನು ಅನಿಸುತ್ತೆ ಅಂತ? ಏನು ಸರ್, ನೀರು ಬಂದರೆ ಏನಿಲ್ಲ ಸರ್, ಇಲ್ಲಿ ಏನು ಸೆಕ್ಯೂರಿಟಿ ಏನಿಲ್ಲ ಸರ್, ಎಲ್ಲ ಕೊಚ್ಕೊಂಡು ಹೋಗುತ್ತೆ ಸರ್ ಅಷ್ಟೇ. ಖಾಲಿ ಮಾಡಿಸಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ ಸರ್. ನೀರು ಬಂದರೆ ಖಾಲಿ ಮಾಡಿರಿ ಅಂತಾರೆ ಅಷ್ಟೇ, ಏನು ಮಾಡ್ಕೊಟ್ಟಿಲ್ಲ ಸರ್ ಇಲ್ಲಿ ಯಾರಿಗೂ. ಪಾಪ ನೋಡಿ ಸರ್, ಅವ್ರು ಹೇಳ್ತಾ ಇದ್ರು ಸರ್, ಯಾವ ಮಟ್ಟಕ್ಕೆ ಅಥವಾ ಆಕ್ರೋಶನ ಹೊರಹಾಗ್ತಿದೆ ಸ್ಟೂಡೆಂಟ್ ಸರ್, PUC ಸ್ಟೂಡೆಂಟ್ ಹೇಳ್ತಿದ್ದಾರೆ ಸಮಸ್ಯೆ ಬಗ್ಗೆ. ಏನಂದ್ರೆ ಸರ್, ಲಾಸ್ಟ್ ನಾನು ಮಾತಾಡೋದು ಏನಂತಂದರೆ, ರಸ್ತೆ ಬಂದ್ ಮಾಡ್ತೀವಿ, ನೆಕ್ಸ್ಟ್ ಏನಾದರೂ ಇದೇ ಥರ ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದು ಮಾತ್ರ ನನ್ನ ಸಂಘಟನೆ ಕಡೆಯಲ್ಲಿ ಅಂತ ಸತಸಿದ್ಧ. ನಾನು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಂಪ್ಲಿ ಕ್ಷೇತ್ರ ಅಧ್ಯಕ್ಷರು ಸರ್, CA ಚೆನ್ನಪ್ಪ ಅಂತ ನನ್ನ ಹೆಸರು. ಈಗ ನೋಡಿ ಸರ್, ಅವ್ರು ಹೇಳ್ತಿದ್ರು ಸಂಘಟನೆಯವರು ಕೂಡ ಕೈ ಜೋಡಿಸ್ತೀವಿ, ಬೇಕಿದ್ರೆ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ನಾವು ರೆಡಿ ಇರ್ತೀವಿ ಅಂತ. ನೀವೇನು ಹೇಳ್ತೀರಿ ಸರ್? ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರದ್ದು ಬಲ ತಗೊಂಡು ನಾವು ಉಗ್ರ ಹೋರಾಟ ಮಾಡ್ತೀವಿ. ಓಕೆ, ಕೇಳಿದ್ರಲ್ಲ, ಇದು ಕೋಟೆ ಭಾಗದ ಜನರ ಮಾತು.
ವರ್ಷದಲ್ಲಿ 2 ತಿಂಗಳ ಕಾಲ ನಾವು ನರಕ ದರ್ಶನವನ್ನು ಮಾಡಬೇಕು. ಯಾಕಂದರೆ ತುಂಗಭದ್ರಾ ನದಿ ನೀರು ಬಂತು ಅಂತಂದರೆ ಮನೆ ತುಂಬ ನೀರಿರುತ್ತೆ. 2 ತಿಂಗಳು ಗಂಜಿ ಕೇಂದ್ರ ಏನೋ ಮಾಡ್ತಾರೆ, ಆದರೆ ಅದಕ್ಕೊಂದು ಶಾಶ್ವತವಾದಂತಹ ಪರಿಹಾರವನ್ನು ಮಾತ್ರ ಯಾರೂ ಕೂಡ ಮಾಡ್ತಿಲ್ಲ. ಅಥವಾ ಬ್ರಿಡ್ಜ್ ಆದರೂ ಕೂಡ ಹೈಟ್ ಮಾಡಿ, ಇಲ್ಲ ಅಂತಂದರೆ ನನಗೆ ಪರ್ಯಾಯವಾಗಿ ಬೇರೆ ಕಡೆಗಳಲ್ಲಿ ಮನೆಗಳನ್ನಾದರೂ ನಿರ್ಮಾಣ ಮಾಡಿಕೊಡಿ. ಒಂದು ವೇಳೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ರಸ್ತೆಯನ್ನು ಬಂದ್ ಮಾಡುವಂಥ ಮುಖಾಂತರವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಅಷ್ಟೇ ಕೋಟೆ ಭಾಗದ ಜನರು ರೆಡಿಯಾಗಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.